ಹಲೋ ಸರ್, ನಮಸ್ತೆ. ಹ್ಮ್ ಸಿದ್ದೇಶ್ ಅಂತ ಸರ್. ಹ್ಮ್ ಒಂದು ಪ್ರಶ್ನೆ ಇತ್ತು ಸರ್. ಏನಿಲ್ಲ, ಈಗ ನಾವು ತಂದೆ ಮತ್ತು ತಾಯಿ ಜೊತೆಗೆ ಜೊತೆಗಿರಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿತ್ತಾ, ಅಥವಾ ಅವರಿಂದ ದೂರ ಬದುಕಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗಿರುತ್ತಾ ಅಂತೇಳಿ ಪ್ರಶ್ನೆ ಸರ್. ಹ್ಮ್. ಯಾಕೆಂದ್ರೆ ನಾವು ಹುಟ್ಟಿದಾಗ್ಲಿಂದನೂ ನಮ್ಮ ತಂದೆ ತಾಯಿ ಇದ್ದಾರೆ ಸರ್, ಆದರೆ ಅವರಿಂದ ಸ್ವಲ್ಪ ದೂರನೇ ಇದೀನಿ ನಾನು. ಹಾಗಾಗಿ ಬೆಳೆದಿದ್ದೆಲ್ಲ ಹೊರಗೇನೆ ಸರ್. ಹ್ಮ್ ಅದು ಸ್ವಲ್ಪ ಗೊಂದಲ ಇತ್ತು ಸರ್, ಹಂಗಾಗಿ ಕಾಲ್ ಮಾಡಿದೆ. ನಿನ್ನ ಮನಸ್ಸಿಂದ ಹ್ಮ್. ಮನಸ್ಸಿಂದ ನೀನ್ ದೂರ ಆಗಿದ್ರೆ ಅದು ನಿನ್ನ ನಿರ್ಧಾರ ಆಗಿರುತ್ತೆ. ನೀನ್ ಇವಾಗ ವಿದೇಶಕ್ಕೆ ಹೋಗಿ ಅಪ್ಪ ಅಮ್ಮನಿಂದ ದೂರ ಇರ್ಬೇಕು ಅಂತ ಅನ್ಕೊಳ್ಳೋದು, ಅಥವಾ ಪತ್ನಿಗೂ ತಾಯಿಗೂ ಆಗದೆ ದೂರ ಹೋಗ್ಬೇಕು ಅನ್ಕೊಳ್ಳೋದು, ಇವೆಲ್ಲ ನೀನ್ ಮಾಡಿದ್ದಾಗುತ್ತೆ. ಆದ್ರೆ ಆ ಬಾಲ್ಯದಿಂದ ಅವರೆಲ್ಲೋ ಅಂದ್ರೆ ನಾವು ಹುಟ್ಟಿದಾಗ್ಲಿಂದನೂ ಅವರ ಜೊತೆ ಇಲ್ಲ ಸರ್. ಅದೇ ಅದು ಪ್ರಕೃತಿ ನಿರ್ಧಾರ. ಹಿಂದಿನ ಜನ್ಮದಲ್ಲಿ ಒಂದು ನಾಯಿ ಇರುತ್ತೆ ಅಂತ ಇಟ್ಕೊ, ನಾಯಿಗೆ ಮರಿ ಹಾಕಿರುತ್ತೆ ಅಂತ ಇಟ್ಕೊ, ನೀನು ಹಾಲು ಕುಡಿಯೋ ಮರಿ ಕಿತ್ಕೊಂಡು ಹೋಗ್ಬಿಟ್ಟು ಸಾಕಿರ್ತೀಯ ಅಂತ ಇಟ್ಕೊ. ಆದ್ರೆ ಆ ಮರಿ ಆ ತಾಯಿ ಬೇಕಾಗಿರುತ್ತೆ. ಅದು ನಿನ್ಗೆ ಗೊತ್ತಿರಲ್ಲ. ನಾನೇ ಕೊಡ್ತೀನಲ್ಲ ಹಾಲು ಅನ್ನ ಅಂತ ಅನ್ಕೊಂಡು ನೀನ್ ತಗೊಂಡೋಗಿರ್ತೀಯ. ಆ ಮಮತೆ ಇರುತ್ತಲ್ಲ ತಾಯಿದು, ಆ ಬೇರ್ಪಡಿಕೆ ಇರುತ್ತಲ್ಲ, ಅದು ನಿನ್ನ ಮೇಲೆ ಈ ಜನ್ಮದಲ್ಲಿ ಎಫೆಕ್ಟ್ ಆಗಿರುತ್ತೆ. ಹಿಂಗೆ ಅನೇಕ ಉದಾಹರಣೆಗಳಿಂದ ಹಿಂಗೆ ತಾಯಿ ತಂದೆಯಿಂದ ಬೇರ್ಪಡ್ತೀಯ. ಅದೇ ಸರ್, ಅದೊಂದು ಏನೇ ಅಂದ್ರೂ ಸರ್, ಅಷ್ಟು ಪ್ರೀತಿ ಮತ್ತು ಒಡನಾಟ ಅವರಿಂದನೂ ಇಲ್ಲ. ನಮಗೂ ಆ ಬಾಂಡಿಂಗ್ ಬೆಳಿತಾನೆ ಇಲ್ಲ ಸರ್. ಅದಂಗಾಗತ್ತೆ. ಪ್ರಕೃತಿ ಅವ್ರೊಳಗೆ ಸೇರ್ಕೊಂಡು ಆಟ ಆಡಿಸುತ್ತೆ, ಮಾಡುತ್ತೆ, ಇಷ್ಟಪಡ್ದಂಗ್ ಮಾಡುತ್ತೆ, ನಿನ್ ಮೇಲೆ ಮಮತೆನೆ ಇಲ್ದಂಗ್ ಮಾಡುತ್ತೆ, ತಾಯಿನೇ ದೂರ ತಳ್ಳೋಕ್ ಮಾಡುತ್ತೆ, ಏನೋ ಆಗುತ್ತೆ. ನಮಗೇನು ಯಾವ ಕರ್ಮ ಇರ್ಬೋದು ಸರ್? ಕರ್ಮ ಅದೇ. ಕಪಾಳ ಕೊಡಿತೀನಿ ಹೇಳಿದ್ಮೇಲೆ ಮತ್ತೆ ಯಾವ ಕರ್ಮ ಅಂತೀಯ? ಎಲ್ಲ ಹೇಳಿದ್ಮೇಲೆ ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ. ಸರ್, ಈಗ ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಆದ್ರೂ ಸರ್, ನಮ್ಮ ಸ್ವಪ್ರಯತ್ನದಿಂದನೇ ಮುಂದೆ ಬರ್ತಾರೆ ಸರ್. ಆಮೇಲೆ ಯಾರೋ ಒಬ್ರು ಸಾಕಿದ್ರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಓದ್ಕೊಂಡು ಮುಂದೆ ದೇವ್ರ ಮೇಲಾದ್ರೂ ಮಮತೆ ತೋರಿಸ್ಕೊಂಡಿರು. ಹೌದು ಸರ್, ಅವರು ತೀರ್ಕೊಂಡು ಹೋಗ್ಬಿಟ್ರು. ಹಂಗಾಗಿ ಈಗ ಯಾರು ಇಲ್ಲ ಸರ್. ಆದ್ರೆ ಈಗ ನಮ್ಮ ತಂದೆ ತಾಯಿಯಿಂದನೂ ಯಾವುದೇ ಇದಿಲ್ಲ, ಅಪೇಕ್ಷೆನ ಪಡಲ್ಲ. ಹಂಗಾಗಿ ಅದು ಏನಾದ್ರು ನಮ್ಮಿಂದ ಏನಾದ್ರು ತೊಂದರೆ ಆಗಿದೆಯಾ ಅನ್ನೋದೇ ಒಂದು ಪ್ರಶ್ನೆ ಸರ್. ಹೌದು ಅಂತ ಹೇಳಿದ್ಮೇಲೆ ಮತ್ತೆ ಅದೇ ಕೇಳಿ ಸಾಯ್ತಾ ಇದೆಯಲ್ಲೇ ನೀನು. ಇದನ್ನ ಕೇಳಿದಕ್ಕೆ ಉತ್ತರ ಹೇಳಿದ್ರೆ ಮತ್ತೆ ಅದಕ್ಕೆ ಹೌದಾ ಏನಕ್ಕಾಗಿರ್ಬೋದು ಇದನ್ನೇ ಕಾಡ್ತಿರಲ್ಲೇ. ಹಿಂದಿನ ಜನ್ಮದಲ್ಲಿ ನೀನ್ ಮಾಡಿರೋದು ಸುಮ್ನೆ ಬರುತ್ತಾ? ತಾಯಿಯಿಂದ ಬೇರ್ಪಡಿಸ್ತಾರೆ. ಎಲ್ಲಾ ಋಣ ಈ ಜನ್ಮದಲ್ಲಿ ತೀರ್ಲೇಬೇಕು, ಕ್ಲಿಯರ್ ಆಗತ್ತೆ ಮನುಷ್ಯನಿಗೆ ಮಾತ್ರ. ನೀವ್ ಅನ್ಕೋಬಹುದು ಯಾಕೆ ಮನುಷ್ಯನಿಗೆ ಮಾತ್ರ ಇಂಥವೆಲ್ಲ ಆಗುತ್ತೆ ಅಂತ. ಆಕ್ಚುಲಿ ಮನುಷ್ಯನಿಗೆ ತುಂಬಾ ಜಾಸ್ತಿ, ಪ್ರಾಣಿಗಳಿಗೂ ಆಗುತ್ತೆ. ಮನುಷ್ಯ ಆಗಿ ಮಾಡಿರೋ ತಪ್ಪುಗಳೆಲ್ಲ ಮತ್ತೆ ಪ್ರಾಣಿಗಳಾಗಿ ಹುಡ್ತೀವಿ ನಾವು. ವೆರಿ ಇಂಟ್ರೆಸ್ಟಿಂಗ್. ಕ್ಷಿಪಾಮ್ಯಜಸ್ರಮ ಶುಭಾನ ಸುರೀಶ್ವೇವ ಯೋನಿಷು ಅಂತ. ಅಂದ್ರೆ ನಾವು ಮಾಡಿರೋ ಪಾಪಗಳನ್ನ ತೊಳೆಯೋ ತನಕ ಫುಲ್ಲು. ನೀನ್ ಬಟ್ಟೆ ಒಗಿತೀಯಪ್ಪ, ಫುಲ್ ಡಸ್ಟ್ ಹೋಗೋವರೆಗೂ ಬಟ್ಟೆ ಒಗಿತೀಯ ಇಲ್ವಾ? ಹೌದು ಸರ್. ಹಂಗೆ ದೇವ್ರು ನಮ್ಮನ್ನ ಒಗೆಯೋದು ಫುಲ್ ಗಲೀಜ್ ಹೋಗೋವರೆಗೂ ಒಗಿತಾನೇ ಇರ್ತಾರೆ. ಅಲ್ಲಿ ಆ ಋಣ ಹೋಗ್ಬೇಕು, ಈ ಋಣ ಹೋಗ್ಬೇಕು, ಆ ಕರ್ಮ ಹೋಗ್ಬೇಕು, ಈ ಕರ್ಮ ಹೋಗ್ಬೇಕು, ಇವನ್ ಇದು ಮಾಡಿದ್ದ ಅದ್ ಮಾಡಿದ್ದ, ಒಂದ್ ಚಿಕ್ಕ ಡಸ್ಟ್ ಪಾರ್ಟಿಕಲ್ ಹೋಗೋದ್ಮೇಲೆ ಆ ಬಟ್ಟೆನ ಹಾಕೊಳ್ತಾನೆ ದೇವ್ರು. ಅದನ್ನೇ ಮುಕ್ತಿ ಅಂತಾರೆ. ಆ ಬಟ್ಟೆ ಅಂದ್ರೆ ದಾರಿ, ಬಟ್ಟೆ ಅಂದ್ರೆ ನಮ್ ದೇಹ, ನಮ್ಮ ಆತ್ಮ, ಶುದ್ಧವಾದ ಆತ್ಮವನ್ನ ದೇವರು ಧರಿಸ್ತಾರೆ. ಅದನ್ನೇ ಮುಕ್ತಿ ಅಂತ ಹೇಳೋದು. ಅದ್ರೊಳಗಿರೋ ಎಲ್ಲ ಗಲೀಜನ್ನ ಒಗಿತಾರೆ. ಹಿಂಗೆ ನಮ್ಮಷ್ಟಕ್ಕೆ ನಾವೇ ಕ್ಲಿಯರ್ ಆಗ್ಬೇಕು. ಬಟ್ಟೆ ಒಗೆಯೋದು ಅಂದ್ರೆ ನಾವು ಒಗಿತೀವಿ, ದೇವ್ರು ಒಗೆಯೋದಿಲ್ಲ. ನಾವೇ ಒಕ್ಕೋಬೇಕು, ದೇವ್ರು ಧರಿಸ್ಲಿ ಅಂತ. ನಮ್ಮಲ್ಲಿರೋ ಶುದ್ಧ ಮಾಡ್ಕೋಬೇಕು. ಓಕೆ ಸರ್.